ನಿಜವಾಗ್ಲೂ ನಿಮ್ಮನ್ನ ನೋಡಿದ್ರೆ ನಂಗೆ ನಿಜವಾಗ್ಲೂ ಪಾಪ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮನೇಲಿ ಒಂದು ಹುಡುಗಿ ಜೊತೆ ಕೂಡ ಮಾತಾಡೋಕೆ ಕೂಡ ಬಿಟ್ಟಿಲ್ವಲ್ಲ ಕರಿಪಚ್ಚಪ್ಪ ಸರ್ ಅವರು. ಮ್ಯಾಮ್ ನೀವು ನಂಬಲ್ಲ, ಆ್ಯಕ್ಚುಲಿ ಸ್ಪಂದನ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ತು. ನಾನು ಅವಳು ಒಂಥರ ಒಂದೇ ವೈಬು, ಒಂದೇ ಏಜ್ ಕ್ಯಾಟಗರಿ ಇರೋದ್ರಿಂದ ನಾವು ಅವಳು ಅರ್ಥ ಮಾಡ್ಕೊಂಡ್ಳು ನನ್ನ ನೋಡಿಬಿಟ್ಟು. 2-3 ಸಲ ನೋಡಿಬಿಟ್ಟು ಅವಳು ಹೇಳಿದ್ಲು, ನಂಗೆ ಅರ್ಥ ಆಗುತ್ತೆ ಕಣೋ ನಿಂದು, ನೋಡಿದ್ರೇ ಗೊತ್ತಾಗ್ತಾ ಇದೆ, ಬಟ್ ನೀನು ಬಂದು ಮಾತಾಡಿಸು ಅಂತ. ಸೊ ಏನಾಗುತ್ತೆ, ಅದು ಜಂಟಿ ಇದು ಕಟ್ಟಿರ್ತಾರಲ್ವ, ನೈಟ್ ನಾವೆಲ್ಲ ಮಲ್ಕೊಂಡಾದಮೇಲೆ ಬೆಡ್ರೂಮಲ್ಲಿ ಮಾತ್ರ ನಾವು ಓಡಾಡ್ಬೋದು, ಆ ಕಡೆ ಈ ಕಡೆ ಓಡಾಡ್ಬೋದು, ಅದು ಬಿಟ್ಟರೆ ಬಿಚ್ಚಂಗಿಲ್ಲ. ಸೊ ಅವ್ರು ಮಲ್ಗಾದ್ಮೇಲೆ ಮೇ ಬಿ ಯು ಕ್ಯಾನ್ ರೂಮಲ್ಲಿ ಬಂದು ನಮ್ಮ ಎಲ್ಲರ ಜೊತೆ ಮಾತಾಡಿಸ್ಬೋದು ಅಂತೆಲ್ಲ ಅವಳು ಹೇಳಿದ್ಲು. ಅದಾದಮೇಲೆ ಅವ್ರ ಜೊತೆ ಇನ್ನೂ ಜಾಸ್ತಿ ಮಾತಾಡೋಕ್ಕೆ, ಅವಳ ಜೊತೆ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಇದೆಲ್ಲ ಶುರು ಮಾಡಿದೆ. ಮಧ್ಯದಲ್ಲಿ ಈ ಅಪ್ಪಂಗೆ ಹೇಳಿದ್ದೆ, ಪಾತ್ರೆ ತೊಳಿತಾ ಇರಬೇಕಾದ್ರೆ, ಸ್ಪಂದನ ಸಿಕ್ಕಾಪಟ್ಟೆ ಕ್ಯೂಟ್ ಅನಿಸ್ತಾಳೆ ನನಗೆ ಅಂತೆಲ್ಲ. ಆದರೆ ಜೀವನ ಅನ್ನೋದು ಆ ಥರ ಸುಲಭ ಅಲ್ಲ. ಜೀವನದಲ್ಲಿ ಹೋಗಲ್ಲ, ಕಷ್ಟಪಡ್ತಾನೆ ಇರೋ, ಯಾರೂ ಕಷ್ಟಪಟ್ಟಿಲ್ಲ ಅಂತ. ಯಾರು APJ ಅಬ್ದುಲ್ ಕಲಾಮು ಇಷ್ಟು ಮೋಟಿವೇಶನ್ ಕೊಟ್ಟಿರಲ್ಲ ಮೇಡಮ್. ಈ ವ್ಯಕ್ತಿ ಕೊಟ್ಟ ಮೋಟಿವೇಶನ್ನು, ಅಯ್ಯೋ ತುಂಬ ಓದಾಡ್ಬಿಟ್ಟೆ. ಸೊ ಈ ರೀತಿ ಹೆಣ್ಮಕ್ಳ ಜೊತೆ ಮಾತಾಡಿದಾಗಲೂ ತುಂಬ ಕಷ್ಟ ಆಯಿತು. ನಾನು ಹೊರಡಬೇಕಾದ್ರೆ, ಮನೆ ಬಿಟ್ಟು ಹೊರಡಬೇಕಾದ್ರೆ, ಅವ್ರ ಜೊತೆ ಇರಬಾರ್ದಿತ್ತು, ನೀನು ಉಳ್ಕೊತಾ ಇದ್ದೆ, ಬಂಡಲ್ ಆಫ್ ಟ್ಯಾಲೆಂಟ್, ಎನರ್ಜಿ ಅಂತೆಲ್ಲ ಹೇಳಿದ್ರು. ಅದೊಂದು ಬೇಜಾರು ಮ್ಯಾಮ್. ತುಂಬ ವಿಷಯಗಳನ್ನ ಬಿಟ್ಕೊಟ್ಟು ಬಂದಿದ್ದೆ ಈ ಶೋಗೆ. ಐ ವಾಂಟೆಡ್ ಟು ಗಿವ್ ಮೈ ಫುಲ್ಲೆಸ್ಟ್. ಒಂದು 2 ದಿನ ಇದ್ದರೂ ನಾನು ತುಂಬ ಆಚೆ ಬರ್ತಾಯಿತ್ತು. ಸೊ ಈ ಕ್ಯಾರೆಕ್ಟರ್ ಜೊತೆ ಸಿಕ್ಕಾಕೊಂಬಿಟ್ಟು, ಅದೇ ಸುದೀಪ್ ಸರ್ ಹೇಳಿದಾಗೆ ಅದು ಇನ್ಸ್ಟೆಂಟ್ ಕರ್ಮ ಅಷ್ಟೇ, ಇನ್ಸ್ಟಾ ಕರ್ಮ ಅನಿಸ್ತದೆ, ಅದು ತಲೆಯಲ್ಲಿ ಬರೆದಿರುತ್ತೆ ಅಷ್ಟೇ. ಅದು ಬೇಜಾರು ಮ್ಯಾಮ್. ಆಚೆ ಬಂದು ತುಂಬ ಜನ ಇನ್ನೂ ಶಾಕಲ್ಲೇ ಇದ್ದಾರೆ. ನೀನು ಬಂದುಬಿಟ್ಯಾ, ನೀನು ಹೆಂಗೋ ಬಂದೆ ಅಂತ. ಬಿಕಾಸ್ ನನ್ನ ಗೊತ್ತಿರೋರು ಗೊತ್ತು,